ಚಿಕ್ಕ ಬ್ರೇಕ್ನ ನಂತರ ಅನಂತ್ ನಾಗ್ ವಿತ್ ಸುವರ್ಣ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಮತ್ತೊಂದೇನೆಂದರೆ, ಇವಾಗ ಒಬ್ಬೊಬ್ಬರ ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ, ಒಬ್ರಿಗೆ ಏನು ಹೇಳಿ ಅವ್ರಿಗೆ ಸಿಟ್ಟು ಬರಲ್ಲ, ಇನ್ನು ಕೆಲವರಿಗೆ ಅದು ಮೂಗಿನ ಮೇಲೆ ಸಿಟ್ಟು ಬರುತ್ತೆ ಅಂತಾರೆ. ಸೊ ನಿಮಗೆ ಯಾವ ರೀತಿ ಇರುತ್ತೆ ಅಂತ? ಬಹುತೇಕವಾಗಿ ಸಿಟ್ಟು ಬರೋದಿಲ್ಲ, ಆದರೆ ಬಂದಾಗ ನೆತ್ತಿಗೆ ಇರುತ್ತೆ. ಯಾವ ವಿಚಾರಕ್ಕೆ ಸರ್ ಜಾಸ್ತಿ ನಿಮಗೆ ಅಂದರೆ ಸಿಟ್ಟು ಬರೋದು, ಕೋಪ ಬರೋದು? ಅಂದರೆ ಉದಾಹರಣೆಗೆ, ಈಗ ಹೊಸದಾಗಿ ಇಂಡಸ್ಟ್ರಿಗೆ ಬಂದಾಗ ಅಥವಾ ಕೆಲವು ಸಲ ವ್ಯವಸ್ಥೆಯಲ್ಲಿ ಏನೋ ಕಾರಣ ಜೆನ್ವಿನ್ ಇರ್ತವೆ ಏನೋ, ಬಟ್ ಸರಿಯಾಗಿ ಪೇಮೆಂಟ್ ಆಗೋದಿಲ್ಲ. ಇವು ಒಪ್ಪಿಕೊಂಡು ಒಪ್ಪಂದ ಆಗಿ ಒಪ್ಪಿದ ಮಾತಿಗೆ ತಕ್ಕಂತೆ ಸರಿಯಾಗಿ ಸಂಬಳ ಸಿಗದೆ ಕೆಲಸ ಮಾಡ್ತಾ ಹೋಗು ಅಂದಾಗ ಒಂದು ಸಿಟ್ಟು ಬರ್ತಿತ್ತು. ಸರ್, ನಾನು ಕೇಳ್ಪಟ್ಟಂಗೆ ಯಾವುದೋ ಒಂದು ಚಿತ್ರದಲ್ಲಿ ಸೆಟ್ನಲ್ಲಿ ನಿಮಗೆ ಆ ಡೈಲಾಗ್ ಇಷ್ಟ ಆಗದೆ ನೀವು ಅಲ್ಲಿಂದ ಎದ್ದು ಹೋಗಿದ್ದೀಯಂತೆ, ಹೌದಾ? ಅಂದರೆ ಈಗಿನ ಚಿತ್ರ ಮಾಡಿದಂಥ ರೀತಿ ಏನಿದೆ, ಆ ಕ್ವಾಲಿಟಿ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆ ಅನಿಸುತ್ತಾ? ಅನೇಕ ಸಲ ಏನಾಗ್ತಿತ್ತು ಅಂದರೆ, ಉದಾಹರಣೆಗೆ ಯಾವುದೋ ಚಿತ್ರಕಥೆ ಬರೆದ್ರು, ಬೇರೆ ಭಾಷೆ, ಉದಾಹರಣೆಗೆ ತಮಿಳಿನಿಂದ ಬಂದವರು, ಅವರಿಗೆ ಭಾಷೆ ಗೊತ್ತಿರುತ್ತಿರಲಿಲ್ಲ. ಆತ ಬರೆದಿದ್ದನ್ನು ಇವರು ಏರು ಬಂದಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಇವ್ರ ಪಾಡಿಗೆ ಇವ್ರು ಬರೆದಿದ್ದಾರೆ, ಅವರಿಗಾದರೂ ಸರಿಯಾಗಿ ಅರ್ಥ ಅದು ಹೇಳುವಾಗ ನಮಗೆ ಗೊತ್ತಾಗ್ತದೆ, ಅದು ನಮ್ಮ ಆಡಿಯನ್ಸಿಗೆ ಹೋಗಬೇಕು, ಅವರಿಗೆ ಅಷ್ಟು ಅರ್ಥ. ಆ ಸಂದರ್ಭದಲ್ಲಿ ಕೆಲವು ಏರುಪೇರುಗಳಾದಾಗ ನಾನು ಸಿಟ್ಟಾಗ್ತಿದ್ದೆ. ಈ ಥರ ನೀವು ಸರಿಯಾಗಿ ವರ್ಕೌಟ್ ಮಾಡ್ಕೊಂಡು ನೀವು ಅವ್ರಿಗೆ ಅರ್ಥವಾಗೋ ರೀತಿ ಎಲ್ರಿಗೂ ಅರ್ಥವಾಗಲಿ, ನಾನು ಹೇಳೋದು ನೀವು ಬರೆದಿದ್ದು ನಾನು ಹೇಳ್ತಾ ಇದ್ದೀನಿ, ಅದು ಸರಿ ಇಲ್ಲ ಅಂತ ನನಗೆ ಅನಿಸ್ತದೆ, ಅವ್ರಿಗೆ ಅರ್ಥವೇ ಆಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ಡೈಲಾಗ್ ಚೇಂಜ್ ಮಾಡಿ. ಓಕೆ ಸರ್, ಹಾಗಿದ್ರೆ ನೀವು ಅಂದಿನ ಚಿತ್ರರಂಗವನ್ನು ನೋಡಿದವರು, ಇಂದಿನ ಚಿತ್ರರಂಗವನ್ನು ನೋಡ್ತಾ ಇರೋರು, ಸೊ ಎರಡಕ್ಕೂ ಹೋಲಿಕೆ ಮಾಡೋದಾದರೆ, ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಾ? ಅಂದರೆ ಪ್ರಾರಂಭದಲ್ಲಿ ಏನಾಗ್ತಿತ್ತು ಅಂದರೆ, ಈಗ ನಾನು ಇವರು ಕೂತಿದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ ನಾವು ಇಷ್ಟು ಜನ ಕೂತಿದ್ದೀವಿ, ನನಗೊಂದು ಕತೆ ಇಷ್ಟ, ನಮ್ಮ ಸ್ನೇಹಿತರೆ, ಹಾಗಾಗಿ ನನಗೆ ಈ ಥರ ಕತೆ ಮಾಡೋಣ ಅನಿಸ್ತು ಅಂತ ನಾನು ಮಾಡೋಣ ಅಂತ ಹೇಳಿ ಎಲ್ಲ ಕತೆ ಹೇಳಿಬಿಟ್ಟಿದ್ದೀನಿ. ಅದು ಯಾರೋ ಇವರು ಹೋಗಿ ಅಷ್ಟರಲ್ಲಿ ಕತೆ ಚೆನ್ನಾಗಿದೆ ಅಂತ, ಇದು ಸರಿಯಾಗಿ ಚಿತ್ರ ನಾನು ಮುಂದೆ ಹೆಜ್ಜೆ ಇಡೋದಕ್ಕಿಂತ ನೋಡ್ತೀನಿ, ಆ ಚಿತ್ರ ಹೋಗಿ ಚಿತ್ರವೇ ಆಗಿಬಿಟ್ಟಿದೆ. ಹಿಂಗಾಗ್ತಿತ್ತು. ಹಾಗಾಗಿ ಏನು ಮಾಡ್ತಿದ್ರು, ಕಥೆಯನ್ನು ಒಳಗಡೆ ಇಟ್ಕೊಳ್ತಿದ್ರು, ಯಾರು ಹೇಳ್ತಿರ್ಲಿಲ್ಲ. ಆಮೇಲೆ ಸೆಟ್ಟಿಗೆ ಬಂದಮೇಲೆ ಅದನ್ನು ಬರೆಯೋದು ಅನೇಕ ಸಲ ಆಗ್ತಿತ್ತು ಸಾಮಾಜಿಕ ಚಿತ್ರಗಳಲ್ಲಿ. ಯಾಕಂದರೆ ಐತಿಹಾಸಿಕ ಅಥವಾ ಪೌರಾಣಿಕ ಚಿತ್ರಗಳು ಅಂಥ ಚೇಂಜಸ್ ಮಾಡೋಕ್ಕಾಗಲ್ಲ, ಹಿಂಗೆ ಆಗ್ತಿತ್ತು. ಅದರ ನಂತರ ಹೆಚ್ಚಾಗಿ ಈ ಸ್ಕ್ರಿಪ್ಟ್ ಅಂತ ಬಂದಿದ್ದೇ ನಮ್ಮ ಆರ್ಟ್ ಫಿಲ್ಮ್ಗಳಿಂದ, ಈ ಕಲಾತ್ಮಕ ಚಿತ್ರಗಳಿಂದಲೇ ಈ ಸ್ಕ್ರಿಪ್ಟ್ ಅಂತ ಬಂದಿದ್ದು ಶುರುವಾಯಿತು. ಅಲ್ಲಿಂದ ಈಗ ಸ್ಕ್ರಿಪ್ಟಿಂದ ಯಾರೂ ಕೆಲಸವೇ ಮಾಡೋದಿಲ್ಲ. ಹಾಗೆ ಬದಲಾವಣೆ, ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ಚಿತ್ರರಂಗದಲ್ಲಿ. ಸರ್, ಮತ್ತು ಕೋಪದ ವಿಚಾರಕ್ಕೆ ಸ್ವಲ್ಪ ಬರೋದಾದರೆ, ನೀವು ಸೆಟ್ನಲ್ಲಿ ಅಥವಾ ಚಿತ್ರರಂಗದ ಬಗ್ಗೆ ಅಂತ ಹೇಳಿದರೆ ಯಾವುದು ನಿಮಗೆ ಸಿಟ್ಟಾಗುತ್ತೆ ವರ್ಕ್ ವೈಸ್ ಅಂತ? ಮನೆಯಲ್ಲಿ ಯಾವ್ದಾದ್ರು ಯಾವ ವಿಚಾರಕ್ಕಾದರೂ ಸಿಟ್ಟಾಗಿದೆಯಾ? ಯಾವ ವಿಚಾರ ಸಿಟ್ಟಾಗ್ಬಿಟ್ರೆ ಅಲ್ಲ, ಸಾಮಾನ್ಯವಾಗಿ ಹೆಂಡತಿ ಮೇಲೆ ಸಿಟ್ಟು ತೀರ್ಸ್ಕೋತಾರಂತೆ. ನೀವು ಗಾಯತ್ರಿ ಅವ್ರ ಮೇಲೆ ಸಿಟ್ಟು ಬಂದಿದ್ದು, ಅವ್ರಿಗೆ ಸಮಾಧಾನ ಮಾಡಿದ್ದು ಅವು ಮಾಮೂಲು ಮನೆಗಳೆಲ್ಲ ಆಗ್ತವೆ. ಆದರೆ ಒಂದು ನಮ್ಮ ಚಿಕ್ಕಂದಿನೆಲ್ಲ ಹೇಳಿದ್ದಂದರೆ, ಸಿಟ್ಟು ಬಂದರೆ ಏನು ಮಾಡೋದು, ಸಿಟ್ಟು ಬಂದರೆ ನಾವು ಹಿಟ್ಟು ಮುಕ್ಕು ಅಂತ ಹೇಳ್ತೀವಿ. ಹಾಗೆ ಅದಕ್ಕೆ ನನ್ನ ಹೆಂಡತಿ ಹೇಗೆ ಅಂದರೆ, ಹಾಗೆ ಅವಳಿಗೆ ಹೇಳೋಕೆ ಅವಕಾಶ ಕೊಡಬಾರ್ದು ಅಂತ ನಾನು ಆ ರೀತಿ ಸಿಟ್ಟು ನನಗೂ ನನ್ನ ಸಿಟ್ಟು ತೋರಿಸೋದಿಲ್ಲ, ಅವಳು ಹಿಟ್ಟು ಮುಕ್ಕು ಅಂತ ಹೇಳೋ ಪ್ರಸಂಗ ತರೋದಿಲ್ಲ. ಮಕ್ಕಳೇ ಸಿಟ್ಟು ಮಾಡ್ಕೊಂಡಿದ್ದಾಗ ನೀವು ಹೋಗಿ ಸಮಾಧಾನ ಮಾಡಿದ್ದು ಆ ಥರದ್ದು ಯಾವುದಾದ್ರೂ ನೆನಪಿದೆಯಾ ಅಂತ? ಅವೆಲ್ಲ ಆಗ್ತಾ ಇರ್ತದೆ ಒಂದೊಂದು ಸಲ, ವಾರಕ್ಕೊಮ್ಮೆ, ಒಂದೊಂದು ಸಲ, ಅಥವಾ ತಿಂಗಳಿಗೆ ಒಂದು 10 ಸಲ, ವೀಕ್ಲಿ ಮಂತ್ಲಿ ಎಪಿಸೋಡ್ಸ್ ಆಗ್ತವೆ. ಸೊ ಅವಾಗ ಮಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ? ಅಂದರೆ ಎರಡು ಕಡೆ ಬ್ಯಾಲೆನ್ಸ್. ಮನೆ ವಿಷಯ ಮಾತಾಡ್ತಿದ್ವಿ ನಾವು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀ ಇರ್ತಾಳೆ, ಹೆಂಡತಿ ಇರ್ತಾಳೆ ಅಂತ ಹೇಳ್ತಾರೆ. ಗಾಯತ್ರಿ ಅವರು ನಿಮಗೆ ಎಷ್ಟು ಸಹಕಾರಿಯಾದರು? ಅದು ಬಹಳ ನಿಜ ನನ್ನ ವಿಚಾರದಲ್ಲಿ. ಯಾಕಂದರೆ ನಾವು ಮದುವೆ ಆದಾಗ ಸಾಮಾನ್ಯವಾಗಿ ನಮ್ಮ ನಟನಟಿಯರಲ್ಲೇ ಹೆಚ್ಚಾಗಿ ಏನಿರ್ತದೆ, ನಟನೂ ಕೆಲಸ ಮಾಡ್ತಿದ್ದ, ನಟಿಯೂ ಕೆಲಸ ಮುಂದುವರಿತಾಳೆ ಮದುವೆ ಆದಮೇಲೆ. ಆದರೆ ಗಾಯತ್ರಿ ನನಗೆ ಮೊದಲೇ ಕಂಡೀಷನ್ ಆ್ಯಸ್ ಸಚ್ ಹಾಕಿದ್ದೇನೆಂದರೆ, ಮದುವೆ ಆದಮೇಲೆ ನೀನು ಆ್ಯಕ್ಟ್ ಮಾಡು ಅಂತ ನನಗೆ ಫೋರ್ಸ್ ಮಾಡಬಾರ್ದು ಅಂತ.
ಆ್ಯಂಡ್ ಅವರು ಕಂಪ್ಲೀಟಾಗಿ ಬಿಟ್ಟೇ ಬಿಟ್ಟರು. ಹಾಗಾಗಿಯೇ ನಮ್ಮ ಸಂಸಾರ ಸಂಪೂರ್ಣ ಸಹಕಾರ ಯಶಸ್ವಿಯಾಗಿದೆ. ಸಿಗ್ತಾ ಬಂತು ಅಂತ. ನೀವು ಇಂಡಿಪೆಂಡೆಂಟ್ ಆಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ಹೌದು, ಯಾಕಂದರೆ ಅಲ್ಲಿ ತನಕ ಒಂದು ಇನ್ ಅ ಸೆನ್ಸ್ ಬಂದ ಹಣ ಕೈಯಲ್ಲಿ ಉಳಿಯೋದಿಲ್ಲ, ಉಳಿಸೋಳೊಬ್ಬಳು ಬ್ಯಾಂಕಿಂಗ್ ಇದರಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಉಳಿಸೋ ವಿಚಾರದಲ್ಲಿ ಅವ್ರಿಗೆ ಶ್ರೇಯಸ್. ಹೌದು, ಖಂಡಿತ. ನಿಜಕ್ಕೂ ಅನಂತ್ನಾಗ್ ಅವರು ಬಹಳಷ್ಟು ವಿಭಿನ್ನ ಪಾತ್ರಗಳು ಮಾಡಿದ್ದೀರಿ. ಅನಂತ್ನಾಗ್ ಅವರ ತಕ್ಷಣ ಒಂದು ಹಾಸ್ಯ ಪಾತ್ರ ಲಂಪು ಡಾರ್ಲಿಂಗ್ ಅನ್ನುವಂಥದ್ದು, ಅಥವಾ ನಾರದನನ್ನು ಯಾರು ನೋಡಿದ್ರೋ ಇಲ್ವೋ, ಭೂಮಿ ಮೇಲೆ ನಾರದನ ತರೋದಕ್ಕೆ ಅನಂತ್ನಾಗ್ ಅವರಿಂದಲೇ ಸಾಧ್ಯ ಆಯಿತು ಅಂತ. ಆ ಪಾತ್ರದ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ, ನಾರದನ ಪಾತ್ರ? ನಾರದನ ಪಾತ್ರದ ಬಗ್ಗೆ ನನಗೂ ತುಂಬ ಒಂದು ಮಾಹಿತಿ ಇತ್ತು. ಯಾಕಂದರೆ ನಾನು ವಿಶೇಷವಾಗಿ ನಮ್ಮ ಆನಂದ ಆಶ್ರಮದ ಗುರುಗಳು ನಾರದನ ಬಗ್ಗೆ ನಾರದ ಭಕ್ತಿ ಸೂತ್ರ ಅಂತ ಒಂದು ಇದೆ ಅವರದ್ದೇ, ಅದರ ಬಗ್ಗೆ ವಿಶೇಷವಾಗಿ ಹೇಳ್ತಿದ್ರು. ಆ್ಯಂಡ್ ಹೀ ಈಸ್ ಕನ್ಸಿಡರ್ಡ್ ದೇವ ಋಷಿ. ಈಗ ಋಷಿಗಳಲ್ಲಿ ಬ್ರಹ್ಮ ಋಷಿ, ದೇವ ಋಷಿ, ರಾಜ ಋಷಿ ಅಂತಿರ್ತಾರೆ, ಮಹರ್ಷಿಗಳು ಅಂತಿರ್ತಾರೆ, ಯತಿಗಳು ಇರ್ತಾರೆ. ಆ ಥರದಲ್ಲಿ ಇವರು ದೇವ ಋಷಿಗಳು. ಆ್ಯಂಡ್ ಆತ ನಾರಾಯಣನ ಭಕ್ತ. ಆತನಿಗೂ ಅಹಂಕಾರ ಬಂದಾಗ ವಿಷ್ಣು ಹೇಗೆ ಅವರನ್ನು ಪರೀಕ್ಷೆ, ಈ ಥರ ಎಲ್ಲ. ಸೊ ವಿಶೇಷವಾಗಿ ನಾರದನ ಪಾತ್ರದ ಬಗ್ಗೆ ಅವರು ಹೇಳಿದ್ದಿತ್ತು. ಇನ್ನೊಂದು ಕಡೆ ನಾರದನನ್ನು ನಮ್ಮ ಸಿನಿಮಾ ನಾಟಕಗಳಲ್ಲಿ ವಿಶೇಷವಾಗಿ ಒಂಥರ ಕಾಮಿಡಿಯನ್ ಥರ ಬಿಡಿಸ್ಕೊಂಡೇ ಬಂದಿದ್ದಾರೆ. ಎಲ್ಲ ಜಗಳಕ್ಕೂ ಎಲ್ಲ ಕಡೆ ಜಗಳ, ಮೀಡಿಯೇಟರ್ ಅಲ್ಲ, ಜಗಳ ಹಚ್ತಾರೆ ಅಂತ. ಆಮೇಲೆ ಮೊದಲು ಜಗಳ ಹಚ್ಚಿ ಆಮೇಲೆ ಮತ್ತೆ ಹೋಗಿ ಶಾಂತ ಮಾಡಿಸ್ತಾನೆ ಎರಡು, ಆ ಥರದ. ಹಾಗಾಗಿ ನಾರದನ ಪಾತ್ರ ಫಸ್ಟ್ ಟೈಮ್ ಬಂದಾಗ ಒಂದು ಕಡೆ ನನಗೆ ಭೀತಿ ಇತ್ತು, ಎಲ್ಲಾದರೂ ಇದು ಬಿಲ್ಲಿಟಲ್ ಆಗಬಾರ್ದು ನಾರದನ ಪಾತ್ರ, ಅದು ಹಗುರವಾಗಿ ಆಗಬಾರ್ದು. ಆಮೇಲೆ ಆ ನಾರದ ವಿಜಯ ಚಿತ್ರದಲ್ಲಿ ಆ ಉದಯ್ ಶಂಕರ್ ಅವರು ಎಲ್ಲ ಕೂತು ವರ್ಕ್ ಮಾಡಿದ್ದು, ಸಿದ್ಧಲಿಂಗಯ್ಯನವರು ಎಲ್ಲ, ಆವಾಗ ವರದಪ್ಪನವರು, ರಾಜ್ಕುಮಾರ್ ಅವರು ಅವರು ಆ ಸ್ಕ್ರಿಪ್ಟ್ ಎಲ್ಲ ಮಾಡಿದ್ರಿಂದ ಅದು ನಾರದ ವಿಜಯ ಈ ಎರಡು ಕ್ಯಾರೆಕ್ಟರ್ ಬಹಳ ಡಿಸ್ಟಿಂಕ್ಟ್ ಆಗಿ ತುಂಬ ಚೆನ್ನಾಗಿ ಮಾಡಿದರು. ಈತ ಪೂರ್ತಿ ದೇವಲೋಕದಿಂದ, ಈತ ಪೂರ್ತಿ ಭೂಲೋಕದ, ಆ ಕಾಂಟ್ರಾಸ್ಟ್ ತುಂಬ ಇನ್ಬಿಲ್ಟ್ ಇತ್ತು. ಮತ್ತು ವೇಷಭೂಷೆಯಲ್ಲೂ ಕೂಡ ಈತ ಮಾಡರ್ನ್ ಡ್ರೆಸ್ಸಸ್, ಪ್ಯಾಂಟ್, ಸೂಟು ಎಲ್ಲ ಹಾಕೋತಾನೆ, ಆತ ನಾರದನ ಟ್ರೆಡಿಷನಲ್ ಡ್ರೆಸ್. ಹಾಗಾಗಿ ಬಿಲ್ಟ್ ಇನ್ ಕಾಂಟ್ರಾಸ್ಟ್ ಇದ್ದಿದ್ದರಿಂದ ತುಂಬ ಹಿಡಿಸ್ತು. ಅಥವಾ ಈ ಪಾತ್ರ ಮಾಡುವಾಗ ಭಾಳ ಜಾಗರೂಕತೆಯಿಂದ ಮಾಡ್ತಿದ್ದೆ. ಆಮೇಲೆ ಆ ಕನ್ನಡ, ಆ ಭಾಷೆಯು, ನಾಟಕದ ಭಾಷೆಯು, ಪುರಾಣದ ಭಾಷೆಯು ತುಂಬ ಸುಂದರ. ಹೌದು, ಮಾತಾಡೋದೇ ಒಂದು ಖುಷಿ, ಒಂದು ರೀತಿ. ಮೊಂಡು ನಾರದ ಬೇರೆ ಅದರಲ್ಲಿ ಒಂದು ಡೈಲಾಗ್ ನೆನಪಿದ್ರೆ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ನೀವು ಪ್ರಾಕ್ಟೀಸ್ ಮಾಡ್ತಿದ್ರಾ, ಹೆಂಗೆ ಅದು ಅಂತ ಎರಡು ವಿಭಿನ್ನ? ಅಲ್ಲಿ ಅದಕ್ಕೆ ರಂಗಭೂಮಿಯ ಕಾರಣ. ಉದಾಹರಣೆ, ಯಾಕಂದರೆ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಈಗ ಆ ಪದಗಳು ಬಂದಿವೆ ಇತ್ತೀಚೆಗೆ, ಕಳೆದ 10-15 ವರ್ಷದಲ್ಲಿ. ಅದಕ್ಕೆ ಮುಂಚೆ ಈ ಪದವೇ ಇರ್ತಿರ್ಲಿಲ್ಲ. ಅದಕ್ಕೆ ಅದು ಇಟ್ ಯೂಸ್ ಟು ಬಿ ಆಟೋಮ್ಯಾಟಿಕ್. ಯು ಆರ್ ಟಾಟ್. ಯಾಕೋ ನಿನ್ನ ಸರಿ ಇಲ್ಲಪ್ಪ ಅಂತ ಹೇಳೋರು ನಿರ್ದೇಶಕರು. ನನಗೆ ವಿಶೇಷವಾಗಿ ಅಲ್ಲಿ ಹಿಂದಿಯಲ್ಲಿ ಸತ್ಯ ದುಬೆ ಅಂತ ಇದ್ದರು, ಅವರು ಮಧ್ಯಪ್ರದೇಶದಿಂದ ಮುಂಬೈ ಬಂದವರು. ಅವರು ಹಿ ವಾಸ್ ಜಸ್ಟ್ ಅಬೌಟ್ 5 feet, ಬಟ್ ಒಳ್ಳೆಯ ಗುರು, ದುರ್ವಾಸ ಮುನಿ ಥರ, ಆದರೆ ಒಳ್ಳೆಯ ಗುರು ಆಗಿದ್ರು. ಅವರು ನಮಗೆ ಅವ್ರ ಥಿಯೇಟರ್ ಯೂನಿಟ್ ಅಂತ ನಡೆಸ್ತಿದ್ರು. ಅಲ್ಲಿ ಅನೇಕ ಹುಡುಗರು ಹೋಗ್ತಿದ್ರು. ಆ್ಯಂಡ್ ಫಾರ್ ಎವ್ರಿ ಒನ್ ಹಿ ಈಸ್ ಟು ಟೀಚ್ ಫ್ರೀಲಿ. ಆಮೇಲೆ ಮೊದಲು ರಿಹರ್ಸಲ್ಸ್ ಮೇಲೆ ಎಲ್ರಿಗೂ ಫಸ್ಟ್ ಫಿಸಿಕಲ್ ತೋರಿಸೋರು, ಬಾಡಿ ಹೇಗೆ ಅಂದ್ಕೊಂಡು ಇನ್ನು ವಜ್ಜೆಗಳನ್ನು ಕೊಟ್ಟು, ದೊಡ್ಡ ದೊಡ್ಡ ಪುಸ್ತಕಗಳನ್ನು ತಲೆ ಮೇಲೆ ಇಟ್ಕೊಂಡು ನಡಿ, ಬ್ಯಾಲೆನ್ಸ್ ಮಾಡ್ಕೊಂಡು ನಡಿ. ಆಮೇಲೆ ನಡೆಯೋದಂದರೆ ಡೋಂಟ್ ಪಚ 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 ಅಂತ ಕಾಲು ಇಟ್ಕೊಂಡು ಹೋಗೋದಲ್ಲ, ಯು ಶುಡ್ ವಾಕ್ ಆನ್ ಯುವರ್ ಹಿಪ್ಸ್. ವಾಕ್ ಆನ್ ಯುವರ್ ಹಿಪ್ಸ್ ಅಂದರೆ ಹೇಗೆ, ಈ ಥರ ದಟ್ ಮೀನ್ ಆ ಥರದ ನಡೆ, ಎವ್ರಿಥಿಂಗ್. ಸೊ ಬಾಡಿ ಒಂದು ಬಹಳ ದುಃಖಕರ ಸನ್ನಿವೇಶ ಬಂದರೆ ಆಟೋಮ್ಯಾಟಿಕಲಿ ಬಾಡಿ ಹೇಗೆ ಒಂಥರ ಸಂಕುಚಿತವಾಗಿ ಹೋಗ್ತದೆ, ಅದರ ಖುಷಿಯಲ್ಲಿ ಹೇಗೆ ಎಕ್ಸ್ಪ್ಯಾಂಡ್ ಆಗ್ತದೆ, ಈ ರೀತಿ ಪ್ರತಿಯೊಂದನ್ನು ಅವರು ತಿಳಿ ಹೇಳಿದರು. ಹಾಗಿದ್ದರಿಂದ ಅದು ದ್ಯಾಟ್ ಸ್ಟುಡ್ ಮೀ ಇನ್ ಗುಡ್ ಸ್ಟೆಡ್ ಇನ್ ಆಲ್. ಸೊ ಬಾಡಿ ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ದೇರ್, ಇಟ್ಸ್ ಪಾರ್ಟ್ ಆಫ್ ಆ್ಯಕ್ಟಿಂಗ್ ಅನ್ನೋದು ರಂಗಭೂಮಿಯನ್ನು ಬಂದವರಿಗೆ ಹೆಚ್ಚಾಗಿ ಗೊತ್ತಿರುತ್ತೇವೆ. ಓಕೆ ಸರ್, ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮೊದಲು ನಿಮಗೆ ಮತ್ತೊಂದು ಗಿಫ್ಟ್ ನಮ್ಮ ಕಡೆಯಿಂದ. ಓ, ಅಲ್ಲಿಗೆ 3 ಆಯಿತು, ಇನ್ನು 3 ಡೆಫಿನೆಟ್. ಸರ್, ಓಪನ್ ಮಾಡಿ. ಥ್ಯಾಂಕ್ ಯು. ಜಿಲೇಬಿ. ಸೊ ಜಿಲೇಬಿ ನಿಮ್ಮ ಫೇವ್ರೇಟಾ ಸರ್? ಹೌದು, ನೀವು ಕೊಟ್ಟಿದ್ದೆಲ್ಲ ಫೇವ್ರೇಟ್. ಸಮಹೌ
ಇವೆಲ್ಲ ಮನೆಯಲ್ಲಿ ಯಾರು ಅಮ್ಮ ಮಾಡಿದ ಜಿಲೇಬಿ ಬಹಳ ಫೇವ್ರೆಟ್ ಅಥವಾ ಎಲ್ಲಿ ಜಿಲೇಬಿ ನಿಮ್ಗೆ ಬಹಳ ಇಷ್ಟ ಇಷ್ಟ ಆಗುತ್ತೆ? ಆಗಿದ್ದು ಅಂತ ಹೆಚ್ಚಾಗಿ ಸ್ವೀಟ್ ಅಂಗಡಿಯಿಂದನೇ ಹಳ್ಳಿಯಲ್ಲಿ ನಾವು ಬೆಳೆದವರೆಲ್ಲ ನಮ್ಮ ಎಲ್ಲ ಸ್ವೀಟ್ಗಳು ಮನೆಯಲ್ಲೇ ಹೆಚ್ಚು ಮಾಡೋದು. ಅವಲಕ್ಕಿ ಹಾಕಿ ಅದು ಸ್ವೀಟ್ ನಾವು ಅವಲಕ್ಕಿ ಉಂಡೆ, ಕುರುಮುರಿ ಉಂಡೆ, ಈ ಹಿಟ್ಟಿನ ಉಂಡೆಗಳು, ಈ ರೀತಿ ಇವೆಲ್ಲ ಇಲ್ಲಿ ಪಟ್ಟಣಕ್ಕೆ ಬಂದ ಮೇಲೇ. ಓಕೆ, ಇನ್ನಷ್ಟು ಮಾತಾಡೋಣ. ನಮ್ಮ ಜೊತೆ ಹಿರಿಯ ನಟ, ಮೇರು ನಟ ಅನಂತ್ ನಾಗ್ ಅವರು ನಮ್ಮ ಜೊತೆ ಇದ್ದಾರೆ. ಇನ್ನಷ್ಟು ಮಾತುಕತೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ.